ತೆಗಿತಿದ್ರಲ್ಲ ನಮ್ಮ ಕೂಗಿದ್ ಕೇಳಿಸ್ತಾ ಸರ್ ನಿಮ್ಮ ಹೆಸರೇನು ಒಂದು ಇಂಟರ್ವ್ಯೂ ತಗೋಬೋದಾ? ಅಯ್ಯೋ ಮತ್ತೆ ಬಂದಿದ್ದೀನಿ ನಾನು ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ. ಏನಕ್ಕೆ ಬಂದಿದ್ದೆ? ಇದು 2ನೇ ಸಲ ಮಗ. ಏನಕ್ಕೆ ಬಂದಿದ್ದೀನಿ ಅಂದರೆ ದೇವರಾಣೆ ನಂಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಕರ್ಕೊಂಡು ಬಂದರು. ಏನು ಇಲ್ಲ ಕಡ್ರು ಅದ್ರ ಕೇಳ್ತಿಲ್ಲ. ಅದೇ ದ್ವೀಪ, ಅದೇ ಸಮುದ್ರ, ಅದೇ ಜುಳು ನಾದ ಅಷ್ಟೇ. ನೋಡಿ ಬಟ್ಟ ಬರಡು ಭೂಮಿಯಲ್ಲಿ ಐ ಲವ್ ಐಲ್ಯಾಂಡ್ ಅಷ್ಟೇ, ಏನಿಲ್ಲ. ಅದೇ ಬೆಟ್ಟ ಗುಡ್ಡ ಅಂತೀನಿ, ಬಂಡೆ ಕಲ್ಲುಗಳು. ಇನ್ನೆಂತ ಉಂಟ, ಇದೊಂದು ನಲ್ಲಿ ಟೈಪ್ ಏನೋ ಮಾಡಿದ್ದಾರೆ ಅಷ್ಟೇ. ಮಧ್ಯಾಹ್ನ 1 ಗಂಟೆ. ಅಲ್ಲಿ ಶೂ ಹಾಕೋಬಾರ್ದು ಅಂದರು. ನಾನು ಕಿತ್ತು ಕೈಯಲ್ಲಿ ಹಿಡ್ಕೊಂಡೆ, ಪಾದ ಸುಡ್ತಾ ಇದೆ. ಒಟ್ಟಿನಲ್ಲಿ ಬಿಸಿಲ ದಾಳಿ ಉಡುಪಿಯಲ್ಲಿ. ಈ ಬಿಸಿಲಲ್ಲಿ ನಾನು ಮತ್ತು ಗಿರೀಶ ಇಬ್ಬರು ಕಪ್ಪಗಿದ್ದೀವಿ. ಕಪ್ಪು ಕಸ್ತೂರಿ ಬಿಳಿ ಬೂದಿವಿ. ಸೊ ಕಸ್ತೂರಿ ಜಾಸ್ತಿ ಆಗೋಣ ಅಂತ ಇನ್ನೂ ಕಪ್ಪಾಗಕ್ಕೆ ಸೆಂಟ್ ಮೇರಿಸಿಗೆ ಬಂದಿದ್ದೀವಿ. ಜುಳು ಅರಿವಾನೆ ವಾಪಸ್ ಹೋಗ್ಬೇಕಾದ್ರೆ ಒಂದ್ಸಲ ಇವಾಗಿರೋ ಕಂಪೇರ್ ಮಾಡಿಬಿಟ್ಟು ನಾವು ಹೇಳ್ತೀವಿ. ರಿಸಲ್ಟ್ನ ನಾವು ಅನೌನ್ಸ್ ಮಾಡ್ತೀವಿ. ಅದ್ರ ಮೇಲೆ ಒಂದು ಪೇಪರ್ ಪಬ್ಲಿಷ್ ಮಾಡ್ತೀವಿ. ನಮ್ಮ ಮುದ್ದು ಬೇವರ್ಸಿ ರಮಿತ್ ಅಂತ ಅಗ್ಲಾಗ್ಬಿಟ್ಟು ಹೈಟ್ ಆಗೋ ಅಂದ್ರೆ ಅಗ್ಲ ಬೆಳೆದವನೆ. ಇವರೆಲ್ಲ ನಮ್ಮ ಶಾಲಾ ಕಾಲೇಜಿನ ಕಾಲೇಜಿಲ್ಲ ಅಲ್ಲ, ಶಾಲೆಯ ವಿದ್ಯಾರ್ಥಿನಿಯರು. ನಮಸ್ತೆ. ಆಫ್ಟರ್ ಲಾಂಗ್ ಬಿಸಿಲು, ಹೆವಿ ಬಿಸಿಲು, ಎಲ್ಲ ಟ್ಯಾನ್ ಆಗ್ಬಿಟ್ಟು ನಡ್ಕೊಂಡ್ ಬರ್ತಾ ಇದೀವಿ. ಏನಕ್ಕೆ ಅಂದ್ರೆ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಏನೂ ಇಲ್ಲ. ಸೊ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಏನೂ ಇಲ್ಲ, ಜಸ್ಟ್ ಬಿಸಿಲಿದೆ. ಫೋಟೋ ಶೂಟಿಗೆ ಸ್ವಲ್ಪ ಪ್ಲೇಸ್ ಇದೆ ಅಷ್ಟೇ, ಬಿಟ್ರೆ ಇನ್ನೇನು ಬರ್ಬೋದು. ಅಂತ ವಿಶೇಷತೆ ಏನಿಲ್ಲ. ಖಾಲಿ ಒಂದು ದ್ವೀಪ. ಬಾ ಮಗ, ತಗ. ಬಿಸಿಲು ಮಾತ್ರ ಇಲ್ಲಿ ನೋಡಿ, ಕರಕಿ ಕೆಂಡವಾಗಿದ್ದೀನಿ. ಹೆವಿ ಟ್ರಾಫಿಕ್ ಉಡುಪಿಲಿ, ಮುಕ್ಕಳಾರ ಟ್ರಾಫಿಕ್ ಇದೆ. ಏನಕ್ಕಂದ್ರೆ ವೀಕೆಂಡು, ಮಂತ್ ಎಂಡು, ನ್ಯೂ ಇಯರ್ ಎಲ್ಲ ಒಟ್ಟೊಟ್ಟಿಗೆ ಓಡಿಸ್ಕೊತಿದೆ. ಒಂದು ನಿಮಿಷ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಹಾಗಾಗಿ ಯೂಶಲಿ ಬೀಚ್ ಸೈಡ್, ಕರಾವಳಿ ತೀರ ಎಲ್ಲ ರಶ್ ಇರುತ್ತೆ. ಈ ನಮ್ಮನ್ನ ಫಸ್ಟ್ ಓವರ್ಟೇಕ್ ಮಾಡ್ಬೇಕು, ಇಲ್ಲಾಂದ್ರೆ ಭಾರಿ ಕಷ್ಟ ಆಗುತ್ತೆ. ಆದರೂ ಜನಕ್ಕೆ ಪೇಷನ್ಸ್ ಇಲ್ಲ. ನಮ್ಮ ದೇಶದಲ್ಲಿ ಪೇಷನ್ಸ್ ಇಲ್ಲಪ್ಪ. ಪೇಷನ್ಸ್ ಇಸ್ ದ ಕೀ. ತಾಳ್ಮೆ ಬೀಗದ ಕೈ. ತೆಗಿತಿದ್ರಲ್ಲ ನಮ್ಮ ಆಂಟಿ ತೆಗಿತಿದ್ರಿ ಈಗ. ಸೊ ಒಟ್ಟಿನಲ್ಲಿ ಭಾಳ ಐಫೋನ್ ಅದೊಂದು ಆಪ್ಷನ್ ಇಲ್ಲ. ಹಂಗೆ ಶಾಬಾಸ್ ಬೇಡ. ರೋಡ್ ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತು. ನಾವು ಇವಾಗ ಫಾಸ್ಟ್ ಅದು ಮಂಗಳೂರು ಉಡುಪಿ ಹೈವೇಲಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ರಶ್ ಇರುತ್ತೆ ಇವತ್ತು. ಸುಮಾರು ಊಟಕ್ಕೆಲ್ಲ ಪರದಾಡಿ, ಊಟ ಎಲ್ಲ ಲೇಟ್ ಆಯಿತು. ಅವ್ರವ್ರನ್ನ ಡ್ರಾಪ್ ಮಾಡಿ ಎಲ್ಲ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಬಟ್ ಏನಂದರೆ ಕೊನೆಗೆ ನಾವು ಕಾಪು ಹತ್ರ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ. ಈಗ ಅದ್ರ ಹತ್ರ ಹೋಗೋ ಟೈಮ್. ಬಟ್ ನಾವು ಬಂದಿದ್ದು ಸನ್ಸೆಟ್ ಟೈಮಲ್ಲಿ. ಸನ್ಸೆಟ್ ಟೈಮಲ್ಲಿ ಬಂದರೆ ಬೀಚ್ ಸೈಡ್ ಹೆಂಗಿರುತ್ತಲ್ವ, ನಾನು ಸಿಕ್ಕಾಪಟ್ಟೆ ನೋಡಿದೆ. ಅಯ್ಯೋ ಅದು ಇದು ಊಟ ಸಿಗಲಿಲ್ಲ, ಅದು ಇದು ಅಂತ ಆಯಿತು. ಬಟ್ ಕಾಪು ಹತ್ರ ಬಂದಾಗ ಸೀರಿಯಸ್ಲಿ ಹೇಳ್ತೀನಿ, ಎಂಥ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ, ಒಂದೇ ನಿಮಿಷ ಇರಿ, ನಿಮಗೆ ಸನ್ಸೆಟ್ ತೋರಿಸ್ತೀನಿ. ಕಾರ್ ಲಾಕ್ ಮಾಡಬೇಕು. ಕೂಗಿದ್ದು ಕೇಳಿಸ್ತಾ? ಓಕೆ, ಒಂದೇ ನಿಮಿಷ ಇರಿ. ಕಾಪು ಬೀಚ್ ಸನ್ಸೆಟ್ ಹೆಂಗಿದೆ ಅಂದರೆ, ಯಾಕೋ ಕ್ಯಾಮ್ರಾ ಹೆಂಗೆ, ಕಾಪು ಬೀಚ್ ಸನ್ಸೆಟ್ ಹೆಂಗಿದೆ ಅಂದರೆ, ಒಂದೇ ನಿಮಿಷ. ಅಯ್ಯೋ ಸೂರ್ಯ ಆಲ್ರೆಡಿ ಮುಳುಗಿದ್ದಾನೆ. ಬಾಬಾ ನೋಡಿ, ಸೂರ್ಯ ಆಲ್ರೆಡಿ ಮುಳುಗಿದೆ. ನೋಡಿ, ಕಾಪು ಒಂದು
ಸನ್ಸೆಟ್ಟು ಅದೇ ಲೈಟ್ ಹೌಸು. ಲೈಟ್ ಹೌಸು ನೀರು ನೋಡಿ ಹೀಗೆ ಅಲ್ಲೇ ಬರಬೇಕಿತ್ತು. ಊಟ ಸ್ವಲ್ಪ ಲೇಟ್ ಆಯಿತು. ಇವ್ರನ್ನ ಬಿಡೋದ್ರಲ್ಲೇ ಆಗೋಯ್ತು ಟೈಮು. ಟ್ರಾಫಿಕ್ ಜಾಸ್ತಿ ಇತ್ತು, ಯಾಕಂದರೆ ವೀಕೆಂಡು, ಆಮೇಲೆ ಮಂತ್ ಎಂಡು, ಇಯರ್ ಎಂಡು ಗುರು. ಈ ಹಬ್ಬ ಎಲ್ಲ ಎಂಡ್ಗಳು ಬಂದು ನಮ್ಮದು ಇಲ್ಲಿ ಸನ್ಸೆಟ್ ಎಂಡ್ ಆಗೋಯ್ತು. ಹಂಗಾಗಿ ಇಟ್ಸ್ ಓಕೆ ಫೈನ್. ಎಷ್ಟು ಪೀಸ್ ಆಗಿದೆ ನೋಡಿ. ಪೀಸ್ನೆಸ್ ಇಸ್ ಇಂಪಾರ್ಟೆಂಟ್. ಲೆಟ್ಸ್ ಸಿ, ರಾತ್ರಿ ಎಲ್ಲ ಇಲ್ಲೇ ಇರ್ತೀವಿ. ಸನ್ಸೆಟ್ ಆಗ್ತದೆ, ಮೂನ್ ಸೆಟ್ ಮಾಡೋಣ ಬನ್ನಿ. ಸೊ ಎಲ್ಲ ಆದಮೇಲೆ ನಾನು ನನ್ನ ಫ್ರೆಂಡ್ ಗಿರಿ ಬಂದು ಕಾಪು ಕಡಲ ತೀರದಲ್ಲಿ ಖಾಲಿ ಚಟ್ಟಿ ಹಾಕೊಂಡು ಕೂತಿದ್ದೀವಿ. ಸಮುದ್ರದ ಬೋರ್ಗರೆವ ಸದ್ದು ಕೇಳ್ಕೊಂಡು ಸಮುದ್ರ ನಮ್ಮ ಪಾದ ತನಕ ಬಂದು ಕ್ಷಮೆ ಕೇಳ್ತಿದೆ. ಆದರೂ ನಾವು ಕ್ಷಮಿಸಲ್ಲ. ಏನೋ ತಂದು ಹೊರಗಡೆ ಆಗ್ತಲ್ಲ. ಏನಿದು? ವಾಟ್ ಈಸ್ ದಿಸ್? ಏನಿದು? ಬೇರೆ ಬೇರೆ ಥರ ಫೈನಲಿ ಆಫ್ಟರ್ ಮೆನಿ ಅಟೆಂಪ್ಟ್ಸ್ ಒಂದು ಏಡಿ ಸಿಕ್ತು. ಅದು ಹೆಂಗೆ ಅಂದರೆ ಕಚ್ಚುತ್ತೆ ನೋಡಿ. ಅಯ್ಯಪ್ಪ, ಕಚ್ಚಿದ್ರೆ ಅಯ್ಯಪ್ಪ ಬಿಡೋಣ. ಸೊ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ವಾಪಸ್ ಬಂದ್ಬಿಟ್ಟತ್ತು. ಓ ನೈಸ್, ಸೂಪರ್. ಅಲ್ಲೇ ಇದೆ ಅದು, ಇಲ್ಲಿ ಇದೆ ನೋಡಿ. ಈಗ ಬಂದು ನೀರು ಇಲ್ಲಿ ತನಕ ಬರ್ತಿದೆ. ಫೈನಲಿ ಒಂದು ಏಡಿನ ಹಿಡಿದು ಬಿಟ್ಟು. ಇದು ಇವಾಗಷ್ಟೇ ಹಿಡಿದಿರೋ ಏಡಿ. ನೋಡಿ ಎಲ್ಲಾಯ್ತಾ? ದೊಡ್ಡದು. ಸ್ಪೆಂಡ್ ಟೈಮ್ ಹಿಯರ್. ಸರ್ ನಿಮ್ಮ ಹೆಸರೇನು? ಒಂದು ಇಂಟರ್ವ್ಯೂ ತಗೋಬೋದಾ? ಅಯ್ಯೋ ಇಲ್ಲ ಮಗ, ಮನ್ಸಾಗ್ತಿತ್ತು. ಇರ್ಲಿ, ಓಕೆ. ನನ್ನ ಮಾತು ಅರ್ಥ ಆಗಿಲ್ಲ ಅಂತ ಕಾಣ್ತದೆ. ಬಟ್ ಗೈಸ್, ಹೌಸ್ ದ ಡೇ? ಸೂಪರ್, ನಿಜವಾಗ್ಲೂ ಸೂಪರ್ ಆಗಿ. ದಿ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಕಾರಲ್ಲಿ ಯಾರಿದು? ಡೆಡ್ ಪೂಲ್ ಅವ್ರದ್ದು ಕೆಲವೊಂದು ಸ್ಮಾರಕಗಳಿದೆ. ಸ್ಮಾರಕ ಇವ್ರೆಂತ ಮಾಡ್ತಾರ? ಅದು ಅರ್ಧ ತಲೆ ಮಾತ್ರ ಮಾಸ್ಕ್. ಅಪ್ಪಾ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇವತ್ತು 2ನೇ ದಿನ. ಹಿಂಗೆ ಎಲ್ಲ ಮಾತಾಡ್ಕೊಂಡು ಕೋಡಿಬೆಂಗ್ರೆ ಬೀಚ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಕೋಡಿಬೆಂಗ್ರೆ ಬೀಚು ಇಲ್ಲಿಂದ 27 ಕಿಲೋಮೀಟ್ರ್ ದೂರ ಇದೆ. ಕಾಪಿಂದ ಸಾಧಾರಣ 30. ಸೊ ಅಲ್ಲಿ ಹೋಗಿ ಅಲ್ಲಿ ಒಂದು ನೇಚರು ಡೆಲ್ಟಾ ಪಾಯಿಂಟ್. ಅದು ಈ ಕಡೆ ನದಿನೂ ಇದೆ, ಈ ಕಡೆ ಸಮುದ್ರನೂ ಇದೆ, ಎರಡು ಬಂದು ಸೇರುವ ಸ್ಥಳ. ತುಂಬ ಚೆನ್ನಾಗಿದೆ. ಬಟ್ ಅಲ್ಲಿ ಹೋಗೋಕ್ಕೆ 30 ಕಿಲೋಮೀಟ್ರ್ ಆಗುತ್ತೆ. 30 ಕಿಲೋಮೀಟ್ರ್ ಏನಿಲ್ಲ, 20 ನಿಮಿಷ ಹೊಡಿಬೋದು. ಆರಾಮಾಗಿ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ಮುಂದಿನ ಕಾರ್ಯಕ್ರಮ ಮೀನು ಮಾಡೋಣ ಅಂದ್ಕೊಂಡಿದ್ದೀವಿ. ಎಲ್ಲ ಮೀನು ಮಾಡೋಕ್ಕೆ ರೆಡಿ ಇದ್ದೀರಾ ಬಾಯ್ಸ್? ಮಾರಕ್ಕೆ ನಿನ್ನ ಅಜ್ಜನ ಮನೇಲಿ. ಹಾಂ, ಮಾರಕ್ಕಲ್ಲ ಕಣ, ಮಾಡೋಕ್ಕೆ. ಹೋಗೋಣ ಬನ್ನಿ. ರಸ್ತೆಗಳು, ಕರಾವಳಿಯ ದಡದ ಗದ್ದೆಗಳು, ಇಲ್ಲ ಗದ್ದೆಗಳು ಇಲ್ಲಿದೆ. ಸಾಕರ್ ಆರಾಮ. ಕಾರು ಮಾತ್ರ ಪ್ರಕೃತಿ ಸೌಂದರ್ಯ. ಇದು ರಸ್ತೆಗಳೆಲ್ಲ ನೋಡಕ್ಕೆ ಬಹಳ ಚಂದ. ಏನಂದ್ರೆ ಆ ಕಡೆ ಈ ಕಡೆ ತೆಂಗಿನ ಮರ, ಮಧ್ಯದಲ್ಲಿ ರಸ್ತೆ. ಕರಾವಳಿ ಅಲ್ಲ, ಯೂಶಲಿ ತೆಂಗಿನ ಮರಗಳು ಜಾಸ್ತಿ. ಎಂತ ಅದ್ಭುತ ರಸ್ತೆ ನೋಡಿ. ಸೊ ಕೋಡಿಬೆಂಗ್ರೆ ಹೋಗೋ ರೋಡಲ್ಲಿ ಏನು ಅದ್ಭುತವಾಗಿದೆ ಅಂದರೆ, ಸಿಟಿ ಲಿಮಿಟ್ ಬಿಟ್ಟು ಈ ಕಡೆ ಎಲ್ಲ ಬಂದರೆ ನಿಮಗೆ ಅದೇ ಹೇಳ್ದಂಗೆ
ಮರ ಸುಮ್ಮನೆ ಓಡಿಸ್ಕೊಂಬರುತ್ತೆ. ಆ ಕಡೆ ಈ ಕಡೆ ತೆಂಗಿನ ಮರ, ಮಧ್ಯದಲ್ಲಿ ಸೂಪರ್ ಆಗಿರೋ ಒಂದು ಟಾರ್ ರೋಡು. ಒಂಥರ ಈ ನೇಚರ್ ಭಾಳ 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 ಅದ್ಭುತ. ಆಮೇಲೆ ನಾನು ಉಡುಪಿ ಮಂಗಳೂರಲ್ಲಿ ನಾನು ನೋಡ್ದಂಗೆ ಇನ್ನೊಂದು ವಿಶೇಷ ಏನಂದರೆ, ಈ ಎಲ್ಲೇ ಹೋಗಿ ಒಂದು ಬ್ಯಾನರ್ ಕಾಣಿಸುತ್ತೆ, ಒಂದು ನೇಮೋತ್ಸವ, ಯಕ್ಷಗಾನ, ಕೋಲ, ಏನಾದ್ರು ಒಂದ್ರದ್ದು ನಡೀತಾನೇ ಇರುತ್ತೆ. ಈ ಒಂದು ನಾನು ನೋಡ್ದಂಗೆ ಈ ಕರ್ನಾಟಕದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ನಡೀತಾ ಇರೋ ಏಕೈಕ ಜಿಲ್ಲೆಗಳು ಅಂದರೆ ಉಡುಪಿ ಮಂಗಳೂರು ಅಂತ ಹೇಳ್ತೀನಿ. ಏನಂತ ಏನಾದ್ರು ಒಂದು ನಡೀತಾನೆ ಇರುತ್ತೆ, ದೇವರಿಗೆ ಸಂಬಂಧಪಟ್ಟಿದ್ದು, ಅಲ್ಲಿನವರು ಸುಮಾರು ಜನ ಬರ್ತಿರ್ತಾರಲ್ಲ, ಧರ್ಮದ್ದು ನೋಡ್ಬೇಕು, ಕೋಲ ನೋಡ್ಬೇಕು, ಅದು ಇದು ಅಂತ. ಅದು ಕಾಂತಾರ ಮೂವಿ ಬಂದ್ಮೇಲೆ ಅದ್ರದ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅದು ಕಾಂತಾರ ಬಂದ್ಮೇಲೆ ಕೆಲವರು ಶೋಕಿಗೆ ಅಂತ ಮಾಡಿದ್ರು ಮೊದಲು, ಬಟ್ ಕಾಂತಾರ ಬರೋಕ್ಕೂ ಮುಂಚೆ ತುಂಬಾ ಭಕ್ತಿಯಿಂದ ಮಾಡೋರು ತುಂಬಾ ಜನ ಇದ್ರು. ಬಟ್ ಇವಾಗ ಸ್ವಲ್ಪ ಕೆಲವರು ಶೋಕಿಗೆ ಇಳಿಗೆ ಬಿಟ್ಬಿಟ್ಟಿದ್ದಾರೆ. ಅದೆಲ್ಲ ಅವರೇ ನಿಲ್ಲಿಸ್ತಾರೆ. ವಿಡಿಯೋ ಮಾಡೋ ಬರೋದಲ್ಲಿ ನಮ್ಸ ಅಷ್ಟೇ ಸಖತ್ ಖುಷಿ ಆಯ್ತು. ಮತ್ತೆ ಬಾಯ್ಸಿಗೆಲ್ಲ ಅದೊಂದು ಮಾಡಿದ್ಮೇಲೆ ಇವತ್ತಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ನೋಡೋಣ ಕೋಡಿ ಬೆಂಗ್ರೆ ಹೆಂಗಿರುತ್ತೆ ಅಂತ. ಕುಳ್ಳು ಕುಡಿಯೋಕೆ ಹೋಗ್ತೀವಿ. ಕುಳ್ಳು ಏನ್ಸಿಯಾ ಯಾವ ಕಡೆ ಮುಂಚೆ ಫೈನಲಿ ವಿ ಆರ್ ಇನ್ ಕೋಡಿ ಬೆಂಗ್ರೆ ರಸ್ತೆ. ಸಕ್ಕತ್ತಾಗಿದೆ. ನಾನು ಮೊದಲೊಂದ್ಸರಿ ಒಬ್ಬನೇ ಬಂದಿದ್ದೆ, ಈಗ ಗ್ರೂಪ್ ಜೊತೆ. ನಮಗೆಲ್ಲ ತೋರ್ಸಕ್ ಕರ್ಕೊಂಡ್ ಬಂದಿದ್ದಾನೆ. ಆಕ್ಚುಲಿ ಹೆಂಗಿದ್ಯಾ ಮಚ್ಚ? ಸಖತ್ತಾಗಿದೆ. ಸುತ್ತಮುತ್ತ ಒಂದು ಯಾವ್ದೋ ಫಾರೆಸ್ಟ್ ಏರಿಯಾ ಬಂದಂಗೆ ಇಲ್ಲಿ ತೆಂಗಿನ ಮರದ ಫಾರೆಸ್ಟ್. ತೆಂಗಿನ ಮರದ್ದೇ ಏರಿಯಾ ಬರೀ. ಹಿಂದ್ಗಡೆ ಇನ್ನೊಂದು ಕಾರ್ ಇದೆ, ಅವರು ಪ್ರಕೃತಿ ಎಂಜಾಯ್ ಮಾಡ್ತವ್ರ, ಕಾರಲ್ಲಿ ಇರೋರ್ನ ಎಂಜಾಯ್ ಮಾಡ್ತಾರ. ಕ್ರೇಜಿ ಏರಿಯಾ ಮಾತ್ರ. ಚೆನ್ನಾಗಿದೆ ಇದು ಆಕ್ಚುಲಿ. ಹೇಳ್ದ ಇಂಟೀರಿಯರ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಬಂದ್ರೆ ಒಂಥರ ಯಾವ್ದೋ ಬೇರೆ ಪ್ರಪಂಚಕ್ಕೆ ಬಂದಂಗೆ ಅನಿಸ್ತಿರುತ್ತೆ. ಒಂದು ಪಾಯಿಂಟ್ ಅಲ್ಲಿ ಕಳ್ಳು ಕೊಡ್ತಾರೆ. ಏನ್ ಗೊತ್ತಾ, ಈ ಸಿಟಿ ಸೈಡ್ ಅಲ್ಲಿ ಕಳ್ಳು ತರ್ತಾರೆ. ಕಳ್ಳು ತೆಂಗಿಂದ ಅಥವಾ ಇದ್ರದ? ತೆಂಗಿಂದು, ಇಲ್ಲೆಲ್ಲ ತೆಂಗಿಂದು. ತೆಂಗಿಂದ ಅಲ್ಲ, ಇಲ್ಲಿ ಪೈನ್ ಮಾಡಿ ನೋಡಿ, ಇಲ್ಲಿ ನದಿ ಈ ಕಡೆ ಸೈಡ್, ಈ ಕಡೆ ಸೈಡ್ ನದಿ, ಆ ಕಡೆ ಸಮುದ್ರ. ಇವಾಗ ಕೋಡಿ ಬೆಂಗ್ರೆಯಲ್ಲಿ ಒಂದು ರೌಂಡ್ ಸೆಷನ್ ಮುಗೀತು ಕಳ್ಳದು. ಅಣ್ಣ ಬಾಟ್ಲು ತುಂಬಿಸ್ಕೊಂಡಿದ್ದಾರೆ. ನಾವು ಈಗ ಹೊರಡಕ್ಕೆ ರೆಡಿ ಆಗಿದ್ದೀವಿ. ನಮ್ಮ ಪ್ರತೀಕ್ ಅವ್ರು ಏನೇನೋ ಬಾಚ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಫುಡ್ಡು ಎಷ್ಟು ಟೇಸ್ಟ್ ಇತ್ತಂದರೆ ನಿಜವಾಗ್ಲೂ ಅದ್ಭುತವಾಗಿತ್ತು. ಆ್ಯಂಡ್ ಪೀಸ್ಫುಲ್ಲು. ಬಟ್ ಏನು ಗೊತ್ತಾ ಪ್ರಾಬ್ಲಮ್ಮು, ಬರೋರು ಬಂದು ತಿಂದು ಹೋದರೆ ಒಳ್ಳೆಯದು. ಈ ಥರ ಕಸ ಎಲ್ಲ ಹಾಕಿ ಹೋಗಬೇಡಿ. ದಯವಿಟ್ಟು ಆದಷ್ಟು ಶುದ್ಧತೆನ ಮೇಂಟೈನ್ ಮಾಡಿ. ಶುದ್ಧತೆ ಅಂದರೆ ಸ್ವಚ್ಛತೆ. ಓಕೆ, ಹೊರಡೋ ಟೈಮ್ ಆಯಿತು, ಹೊರಡೋಣ. ಅಲ್ಲಿವರೆಗೂ ಬಾಯ್. ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಿಲ್ಲ, ಹೋಗಿ ನೋಡಬೇಕು, ನೋಡೋಣ.